ನಮಸ್ಕಾರ, ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಹೆಗ್ಗಾರು ಕೂಡಿಗೆಯಲ್ಲಿ ರಸ್ತೆಯೇ ಕೊಚ್ಚಿ ಹೋಗಿದೆ. ಕೊಪ್ಪ ತಾಲೂಕಿನ ಹೆಗ್ಗಾರು ಕೂಡಿಗೆ ಗ್ರಾಮದಲ್ಲಿ ರಸ್ತೆಯೇ ಕೊಚ್ಚಿ ಹೋಗಿದ್ದು ಮಳೆಯ ಅಬ್ಬರ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಈಗ ಮೇಗೂರು, ಕೊಗ್ರೆ, ತಲವಾನಗೆ ಸಂಪರ್ಕ ಕಟ್ಟಾಗಿದ್ದು ರಸ್ತೆ ಸಂಚಾರ ಬಂದ್ ಆಗಿ ಜನಸಾಮಾನ್ಯರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕಳಪೆ ಕಾಮಗಾರಿಯಾಗಿದೆ ಅಂತ ಹೇಳಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಗೂರು, ಕೊಗ್ರೆ, ತಲವಾನೆಗೆ ಈ ಮೂಲಕ ಸಂಪರ್ಕವೇ ಕಟ್ಟಾಗಿದೆ. ಹೆಗ್ಗಾರು ಕೂಡಿಗೆಯಲ್ಲಿ ರಸ್ತೆಯೇ ಕೊಚ್ಚಿ ಹೋದಂತಹ ಪರಿಣಾಮ ಈಗ ಜನಸಾಮಾನ್ಯರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಇತ್ತೀಚೆಗಷ್ಟೇ ಈ ಒಂದು ಕಾಂಕ್ರೀಟೀಕರಣಗೊಳಿಸಲಾಗಿತ್ತು ರಸ್ತೆಯನ್ನ, ಆದ್ರೆ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿದೆ ರಸ್ತೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಇವರು ವೈಜ್ಞಾನಿಕವಾಗಿ ಈ ರಸ್ತೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಕ್ರಮ ಒಂದು ನಡೆದಿದೆ. ಇದರಲ್ಲಿ ಇವರು ಒಡವೆ ಕೊಡ್ಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ಯಾವ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ರಸ್ತೆಯನ್ನ ಮಾಡಬೇಕಾಗಿತ್ತು, ಮಾಡಲೇ ಇಲ್ಲ ಅಂತ ಹೇಳಿ ಈಗ ಅಲ್ಲಿನ ಆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡಬಹುದು, ಅಲ್ಲಿನ ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಟ್ ಆಗಿದೆ. ಒಂದೊಂದು ಏನು ಗ್ರಾಮಕ್ಕೆ ರೋಡ್ ಅನ್ನ ಕನೆಕ್ಟ್ ಮಾಡಬೇಕಾಗಿತ್ತು, ಅಲ್ಲಿ ಸಂಪರ್ಕ ಕನೆಕ್ಟ್ ಆಗಬೇಕಾಗಿತ್ತು. ಆದ್ರೆ ಆ ಒಂದು ರಸ್ತೆಗೆ ಕೊಚ್ಚಿ ಹೋದ ಪರಿಣಾಮ 4 ರಿಂದ 5 ಗ್ರಾಮಗಳ ಸಂಪರ್ಕವೇ ಈಗ ಕಟ್ಟಾಗಿದೆ. ಜನಸಾಮಾನ್ಯರು ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಶಿವಮೊಗ್ಗದಲ್ಲೂ ನಿರಂತರವಾಗಿ ಕುಸಿದ ಮಳೆಯಿಂದ ಕೆರೆ ಏರಿ ಕುಸಿದಿದೆ. ಮಲೆಶಂಕರ ಗ್ರಾಮ ಹಾಗೂ ಸಿರಿಗೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕುಸಿದಿದ್ದು, ರಸ್ತೆ ಕುಸಿತದಿಂದ ಕೆರೆ ಏರಿ ಸಂಪೂರ್ಣ ಹಾಳಾಗುವ ಆತಂಕ ಇದೆ. ಒಂದ್ ವೇಳೆ ಕೆರೆ ಏರಿ ಇನ್ನಷ್ಟು ಕುಸಿದಿದ್ದೇ ಆದಲ್ಲಿ ಕೆರೆ ಪಾತ್ರದ 100 ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾಳಾಗುವ ಆತಂಕ ಇದೆ. ಹಿಮಾಚಲ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಿದೆ. ಶಿಮ್ಲಾದಲ್ಲಿ ಮಳೆಯಿಂದಾಗಿ ಪ್ರಮುಖ ಹೆದ್ದಾರಿಯೇ ಕುಸಿದಿದೆ. ಆಂಬ್ಯುಲೆನ್ಸ್ ಸೇರಿ ಭಾರಿ ವಾಹನಗಳು ಸಂಚಾರ ಮಾಡೋದಕ್ಕೆ ಪರದಾಡಿರುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ರಸ್ತೆ ಕುಸಿತದಿಂದ ಕೆರೆ ಏರಿ ಸಂಪೂರ್ಣ ಹಾಳಾಗುವಂತಹ ಆತಂಕ ಒಂದ್ ವೇಳೆ ಆದ್ರೆ, ಇನ್ನೊಂದ್ ಕಡೆ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಕೆರೆ ಏರಿ ಕುಸಿದಿದೆ. ಮಲೆಶಂಕರ ಗ್ರಾಮ ಹಾಗೂ ಸಿರಿಗೆರೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯೇ ಅಲ್ಲಿ ಕುಸಿದು ಬಿದ್ದಿದೆ. ಕಳೆದ ವಾರದಿಂದ ಸುರಿತಾ ಇರುವ ಮಳೆಗೆ ಶಿವಮೊಗ್ಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದೆ. ಬೋರ್ವೆಲ್ಗಳಲ್ಲಿ ಮೋಟಾರ್ ಸಹಾಯವಿಲ್ಲದೆ ನೀರು ಉಕ್ತಾ ಇದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಹಾರೋಹಿತ್ತಲು, ಸೊರಬ ತಾಲೂಕಿನ ಚಿತ್ರಟ್ಟೆಹಳ್ಳಿ ಸೇರಿದಂತೆ ಹಲವು ಕಡೆ ನೀರು ಉಕ್ತಾ ಇದೆ. ಎಡಬಿಡದೆ ಸುರಿದ ಮಳೆಯಿಂದ ಅಂತರ್ಜಲ ಹೆಚ್ಚಿದ್ದು ರೈತರು ಖುಷಿಯಾಗಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಭಾಗದಲ್ಲಿ ಭಾರಿ ಮಳೆ ಹಿನ್ನೆಲೆ ಕಲ್ಕಂದೂರು ಗ್ರಾಮದ ಅಕ್ಬರ್ ಅಲಿ ಅನ್ನುವರ ಮನೆ ಕುಸಿತಗೊಂಡಿದೆ. ಹಾನಗಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಕಂದೂರು ಗ್ರಾಮ ನಿನ್ನೆ ರಾತ್ರಿ ಸುರಿದ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಎಲ್ಲರೂ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಮನೆ ಬೀಳುವ ವೇಳೆಯಲ್ಲಿ ಮನೆಯಲ್ಲಿದ್ದ 6 ಜನರು ಇದ್ರು, ಆದ್ರೆ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಸಾಕಷ್ಟು ಅನಾಹುತಗಳು ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿ ಬಾರಿ ಕೂಡ ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಅವಘಡಗಳು ಸಂಭವಿಸುತ್ತವೆ. ಈಗ ಸೋಮವಾರಪೇಟೆ ಭಾಗದಲ್ಲಂತೂ ಹೇಳೋದೇ ಬೇಡ. ಯಾಕಂದ್ರೆ ಕೊಡಗು ಅಂದ ತಕ್ಷಣವೇ ಈ 2 ವರ್ಷಗಳ ಹಿಂದೆ ನಡೆದಂತಹ ಘಟನೆವೇ ಇನ್ನೂ ಕೂಡ ನೆನಪಿಗೆ ಬರ್ತಾ ಇದೆ. ಅಂತಹ ಒಂದು ಭೀಕರ ದೃಶ್ಯಗಳನ್ನ ನಾವು ನೋಡಿದ್ವಿ. ಈಗ ಮತ್ತೆ ಅಂತಹದ್ದೇ ಆತಂಕ ಎದುರಾಗಿರುವಂತದ್ದು. ಕೊಡಗಿನ ಬೇರೆ ಬೇರೆ ಭಾಗಗಳಲ್ಲಿ ಭೂಕುಸಿತ ಉಂಟಾಗಿದೆ. ಅನೇಕ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಸಾಕಷ್ಟು ಕಡೆಗಳಲ್ಲಿ ಶಿಫ್ಟ್ ಅನ್ನ ಮಾಡಲಾಗಿದೆ ಜನರನ್ನ. ಸೊ ಈಗ ಒಂದು ಮನೆ ಬೀಳುವಂತಹ ಸಂದರ್ಭದಲ್ಲಿ 6 ಜನ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಕೂಡ ಅಲ್ಲಿ ನಡೆದಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದಾಗಿ ಮೈದುಂಬಿ ಹರಿತಾ ಇದೆ ತುಂಗಭದ್ರಾ ನದಿ. ನೀರು ರಿಲೀಸ್ ಮಾಡಿದ ಕಾರಣ ತುಂಗಭದ್ರಾ ನದಿ ಪಕ್ಕದಲ್ಲಿರುವಂತಹ ಗದ್ದೆ, ತೋಟ, ಪಂಪ್ಸೆಟ್ಗಳು ಜಲಾವೃತಗೊಂಡಿದೆ. ಹರಿಹರದ ಗಂಗಾನಗರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ.
ಮನೆಗೆ ನೀರು ನುಗ್ಗಿದ್ದರಿಂದ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಏನು ಬೇರೆ ಬೇರೆ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿದೆ. ಕಾಳಜಿ ಕೇಂದ್ರಕ್ಕೆ ಹೋಗುವಂತೆ ಸೂಚನೆಯನ್ನ ನೀಡಿದೆ. 15 ದಿನದಿಂದ ಸತತವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ತುಂಗಾಭದ್ರಾ ನದಿ ಅಲ್ಲಿ ಮೈದುಂಬಿ ಹರಿದಿದೆ, ನೀರು ರಿಲೀಸ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನದಿ ಪಕ್ಕದಲ್ಲಿರುವ ಗದ್ದೆ, ತೋಟ, ಪಂಪ್ಸೆಟ್ಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಹರಿಹರದಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣವಾಗಿದೆ. ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಬಾಗಲಕೋಟೆ ಭಾಗದಲ್ಲಿ ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದೆ. ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದ ಬ್ಯಾರೇಜ್ ಅಂತೂ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಸೇತುವೆ ಜಲಾವೃತವಾಗಿದೆ, ರಸ್ತೆ ಸಂಪರ್ಕ ಕಟ್ಟಾಗಿದೆ. ಮಿರ್ಜಿ ಗ್ರಾಮದಿಂದ ಮಹಾಲಿಂಗಪುರ ಪಟ್ಟಣಕ್ಕೆ ಸಂಪರ್ಕ ಬಂದ್ ಆಗಿದ್ದು, ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ಅಪಾರ ಬೆಳೆ ನಷ್ಟ ಉಂಟಾಗಿದ್ದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರಿನ ದೇವಸ್ಥಾನವು ಜಲಾವೃತವಾಗಿದೆ. ದೇವಸ್ಥಾನಕ್ಕೆ ಜಲ ದಿಗ್ಬಂಧನವನ್ನ ಹಾಕಲಾಗಿದ್ದು, ಭಕ್ತರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಕೊಪ್ಪಳದಲ್ಲಿ ತುಂಗಾಭದ್ರಾ ನದಿಯ ಅಬ್ಬರ ಜಾಸ್ತಿಯಾಗಿದ್ದು, ದೇವಘಾಟದ ನಡುಗಡ್ಡೆಯಲ್ಲಿ ಕುರಿಗಾಹಿಗಳ ಸಿಲುಕಿದ್ರು. ಈಗ ಅವರನ್ನ ರಕ್ಷಣೆ ಮಾಡಲಾಗಿದೆ. ಕುರಿಗಾರರನ್ನ ರಕ್ಷಿಸಿದೆ ಎನ್ಜಿಆರ್ಎಫ್ ಟೀಮ್ ಹಾಗೆಯೇ ಅಗ್ನಿಶಾಮಕ ಸಿಬ್ಬಂದಿ. 120ಕ್ಕೂ ಹೆಚ್ಚು ಕುರಿಗಳು, 2 ನಾಯಿಗಳು, 2 ಕುರಿಗಾಯಿಗಳನ್ನ ರಕ್ಷಣೆ ಮಾಡಲಾಗಿದ್ದು, ಕುರಿಗಾಯಿ ಹನುಮೇಶ ಅನ್ನುವರನ್ನ ರಕ್ಷಣೆ ಮಾಡಲಾಗಿದೆ. ಒಟ್ಟಾರೆಯಾಗಿ 20 ಜನರ ತಂಡದಿಂದ ರಕ್ಷಣಾ ಕಾರ್ಯ ನಡೆದಿದ್ದು, 2 ಬೋಟುಗಳ ಮೂಲಕ ನದಿ ದಡಕ್ಕೆ ಕರೆತರ್ತಾ ಇದೆ ರಕ್ಷಣಾ ತಂಡ. ಜೀವದ ಹಂಗು ತೊರೆದು ರಕ್ಷಣಾ ಕಾರ್ಯದಲ್ಲಿ ಈ ಒಂದು ತಂಡ ತೊಡಗಿಕೊಂಡಿತ್ತು. ನದಿಯಲ್ಲಿ 2 ಬಾರಿ ಬೋಟ್ ಬಂದಾದರೂ ಕೂಡ ತಮ್ಮ ಪ್ರಾಣದ ಹಂಗನ್ನ ತೊರೆದು ಎಲ್ಲಾ ಸಿಬ್ಬಂದಿ ರಕ್ಷಣಾ ಕಾರ್ಯವನ್ನ ಮಾಡಿದ್ದಾರೆ. ಈಗ 120ಕ್ಕೂ ಹೆಚ್ಚು ಕುರಿಗಳು, 2 ಕುರಿಗಾಹಿಗಳನ್ನ ರಕ್ಷಣೆ ಮಾಡಲಾಗಿದೆ. ಇವಿಷ್ಟು ಮಳೆಯ ಸುದ್ದಿ. ಆದ್ರೆ ಇನ್ನೊಂದು ಕಡೆ ರಾಜಕೀಯ ಬೆಳವಣಿಗೆಗಳು ಏನೇನು ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಸಿಎಂ ಬೊಮ್ಮಾಯಿ ಬದಲಾವಣೆ ಬಗ್ಗೆ ವದಂತಿ ಹಿನ್ನೆಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆಯೇ ಸಿಎಂ ಬೊಮ್ಮಾಯಿ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಜೊತೆಯಲ್ಲೇ ಬಂದಂತಹ ಸಚಿವರನ್ನ ಹೊರಗಿರಿಸಿ ಈಗ ಇವರಿಬ್ಬರು ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಏನೇನು ಬೆಳವಣಿಗೆಗಳು ಆಗಬಹುದು ಅನ್ನುವಂತಹ ಒಂದಷ್ಟು ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ. ಬಿಎಸ್ವೈ ಜೊತೆ ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಬಿಎಸ್ವೈ ಅವರ ನಿವಾಸ ಕಾವೇರಿಯಲ್ಲಿ ಮಹತ್ವದ ಚರ್ಚೆ ನಡೆದಿದ್ದು, 5 ನಿಮಿಷ ಹೊರಗೆ ಇರಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ ಜೊತೆಗೆ ಬಂದಂತಹ ಸಚಿವರನ್ನ ಹೊರಗಿಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ಬಿಎಸ್ವೈ ಜೊತೆ ಸುಮಾರು 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದು, ಬಿಎಸ್ವೈ ಅವರ ನಿವಾಸ ಕಾವೇರಿಯಲ್ಲಿ ನಡೆದಂತಹ ಮಹತ್ವದ ಚರ್ಚೆ ಇದು. ಸಿಎಂ ಜೊತೆಯಲ್ಲೇ ಕಾವೇರಿಗೆ ಬಂದಿದ್ರು ಸಚಿವರಾದ ಆರ್ ಅಶೋಕ್ ಹಾಗೆಯೇ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ. ಇವರಿಬ್ಬರನ್ನ ಹೊರಗಿರಿಸಿ ನಡೆಸಿರುವಂತಹ ಆ ಮಾತುಕತೆ ಏನದು, ಎಷ್ಟು ಇಂಪಾರ್ಟೆಂಟ್, ಹಾಗಾದ್ರೆ ಸಚಿವರಿಗೂ ಗೊತ್ತಾಗದ ಹಾಗೆ ಮಾತನಾಡಬೇಕಾದಂತಹ ವಿಚಾರ ಯಾವುದು ಅನ್ನುವಂತಹ ಒಂದು ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ಬಿಎಸ್ವೈ ನಂತರ ಸಿಎಂ ಕೂಡ ಸಚಿವರಿಗೆ ಸೂಚನೆಯನ್ನು ಕೊಡ್ತಾರೆ. ಯಡಿಯೂರಪ್ಪ ಅವರು ಒಂದು 5 ನಿಮಿಷ ನಾವು ಮಾತಾಡ್ಕೊಂಡು ಹೊರಗೆ ಬರ್ತೀವಿ ಅಂತ ಹೇಳ್ತಾರೆ. ಆ ನಂತರ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ ನಾವಿಬ್ರು ಮಾತಾಡಿದ ಮೇಲೆ ಹೊರಗೆ ಬರ್ತೀವಿ ಅಂತ ಹೇಳಿ. ಅಲ್ಲಿದ್ದಂತಹ ಗೃಹ ಸಚಿವರಾಗಿರ್ಬೋದು, ಕಂದಾಯ ಸಚಿವರು, ಇವರಿಬ್ಬರನ್ನ ಹೊರಗಿರಿಸಿ ಆ ನಂತರ ಇವರಿಬ್ಬರು ಮಾತುಕತೆ ಆದ ಬಳಿಕ ಅವರಿಬ್ಬರನ್ನ ಕೂಡ ಮಾತನಾಡಿಸಲಾಗುತ್ತೆ. ಹಾಗಾದ್ರೆ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಾಗಿರಬಹುದು, ಜೊತೆಗೆ ಸಿಎಂ ಅವರ ಬದಲಾವಣೆ ಆಗತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆಯಾ, ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು, ಯಾವ ಕ್ಷಣದಲ್ಲೂ ಕೂಡ ಯಾವ ರೀತಿಯ ಬೆಳವಣಿಗೆಗಳು ಆಗುವಂತಹ ಚಾನ್ಸಸ್ ಇದೆ. ಈ ಹಿಂದೆ ಕೂಡ ಸಿಎಂ ಬದಲಾವಣೆಯ ವಿಚಾರ ಬಂದಾಗ, ಸಂಪುಟದ ವಿಚಾರ ಬಂದಾಗ ಪ್ರತಿ ಬಾರಿ ಕೂಡ ಬಿಎಸ್ ಯಡಿಯೂರಪ್ಪ ಅವರ ಜೊತೆ ಚರ್ಚೆ ಮಾಡಿನೇ ಅವರ ಹತ್ರ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿನೇ ಮುಂದುವರಿತಾ ಇದ್ದಿದ್ದು ಬಸವರಾಜ ಬೊಮ್ಮಾಯಿ ಅವರು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಹೋಗಿದ್ದಾರೆ ಈಗ ಬಿಎಸ್ ಯಡಿಯೂರಪ್ಪ ಅವರ ಜೊತೆ ಮಾತುಕತೆಗೆ. ಹಾಗಾದ್ರೆ ಏನಾಗಬಹುದು, ಯಾವೆಲ್ಲ ಬೆಳವಣಿಗೆಗಳು ನಡಿಬಹುದು ಅನ್ನುವಂತಹ ಕುತೂಹಲ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಏನೇ ವಿಚಾರಗಳು ಬಂದರೂ ಕೂಡ ರಾಜ್ಯದ ಒಂದಷ್ಟು ಪ್ರಮುಖ ಖಾತೆಗಳ ಸಚಿವರು ಅವ್ರ ಜೊತೆ ಇರ್ತಾರೆ. ಈಗ ಗೃಹ ಸಚಿವರಾಗಿರಬಹುದು, ಕಂದಾಯ ಸಚಿವ ಆರ್ ಅಶೋಕ್ ಅವರ ಪ್ರತಿ ಬಾರಿ ಕೂಡ ಇವರ ಹತ್ರ ಏನಾದ್ರೂ ಇಂತಹ ಒಂದು ವಿಚಾರಗಳು ಬಂದಾಗ ರಿಯಾಕ್ಷನ್ ಅನ್ನು ಕೊಡ್ತಾರೆ, ಪ್ರಮುಖವಾದಂತಹ ವಿಚಾರಗಳನ್ನ ಹೇಳ್ತಾರೆ. ಮಾಧ್ಯಮದವ್ರ ಜೊತೆ ಸಾಕಷ್ಟು ಪರವಾಗಿ ಮಾತನಾಡುವುದನ್ನು ನಾವು ನೋಡಿದ್ದೀವಿ.
ಹಾಗಾದ್ರೆ ಇವರಿಬ್ಬರನ್ನ ಹೊರಗಿರಿಸಿ ಮಾತನಾಡಿರುವಂತಹ ಆ ಮಾತುಕತೆಗಳು ಏನು ಚರ್ಚೆಯನ್ನ ಮಾಡಿದ್ದಾರೆ, ಸಚಿವರನ್ನ ಹೊರಗಿಟ್ಟು ಮಾಡಿರುವಂತಹ ಆ ಚರ್ಚೆ ಏನು ಅನ್ನುವಂತಹ ಪ್ರಶ್ನೆಗಳು ಈಗ ಎದ್ದಿದೆ. ಜೊತೆಯಲ್ಲೇ ಬಂದ ಸಚಿವರನ್ನ ಹೊರಗಿರಿಸಿ ಇವರು ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ದಾರಂದ್ರೆ ಹಾಗಾದ್ರೆ ಯಾವ ಪ್ರಮುಖ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ? ಇದುವೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಏನಾಗಿರಬಹುದು ಅಂತಹ ಮಾತುಕತೆ, ಯಾವ ವಿಚಾರ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮೊದಲನೇದಾಗಿ ಯಾಕೆ ಸಚಿವರು ಯಾರ್ಯಾರನ್ನ ಹೊರಗೆ ನಿಲ್ಲಿ ಅಂತ ಹೇಳಿದ್ರು, ಯಾರು ಮೊದಲು ಹೇಳಿದ್ರು? ನವಿತಾ, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಸಂಪುಟದ ಸಚಿವರುಗಳಿಗೆ ಈ ಮಾತನ್ನು ಹೇಳಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ನೀವು ಗಮನಿಸಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೀ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೆ ಮಾತ್ರ ವಿಸ್ತೃತವಾಗಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ, ಪಕ್ಷದ ಪರಿಸ್ಥಿತಿ, ಸರ್ಕಾರದ ಆಡಳಿತ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಅಂತಹ ಭೇಟಿ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಜೊತೆ ಹೆಚ್ಚು ಸಮಯವನ್ನು ಅಮಿತ್ ಶಾ ಅವರು ಕೊಟ್ಟಿರಲಿಲ್ಲ. ಈಗ ಯಡಿಯೂರಪ್ಪನವರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭೇಟಿ ಮಾಡಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಎಲ್ಲ ಒಂದ್ ಕಡೆ ಹೈಕಮಾಂಡ್ನ ಸಂದೇಶ ಏನಿದೆ, ಈ ಒಂದು ಸಂದೇಶದ ಬಗ್ಗೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವದಂತಿಗಳು ಕೂಡ ಕೇಳಿ ಬರ್ತಾ ಇದಾವೆ. ಈ ಒಂದು ವದಂತಿಗಳ ನಡುವೆ ಒಂದಷ್ಟು ಜನ ಆಕಾಂಕ್ಷಿಗಳು ಏನಿದ್ದಾರೆ, ಅಂದ್ರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೂಡ ತನ್ನದೇ ತಂತ್ರಗಾರಿಕೆ ಮುಖಾಂತರವಾಗಿ ಮುಖ್ಯಮಂತ್ರಿಯನ್ನ ಸ್ಥಾನವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಅಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬರೋಕ್ಕೂ ಮುಂಚಿತವಾಗಿ ಅಂದ್ರೆ ಮೊನ್ನೆ ದಿನ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಸುಮಾರು 15 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ರು. ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಬಳಿ ಕೂಡ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಏನಾದರೂ ಸಿಎಂ ಬದಲಾವಣೆ ಆದ್ರೆ ನನ್ನನ್ನ ಪರಿಗಣಿಸಿ, ಇದ್ರ ಬಗ್ಗೆ ನೀವು ಕೂಡ ಬ್ಯಾಟಿಂಗ್ ಅನ್ನ ಮಾಡಬೇಕು ಹೈಕಮಾಂಡ್ ಮಟ್ಟದಲ್ಲಿ ಎನ್ನುವ ಮನವಿಯನ್ನು ಕೂಡ ಜಗದೀಶ್ ಶೆಟ್ಟರ್ ಅವರು ಮಾಡ್ಕೊಂಡಿದ್ರು. ಇದೀಗ ಈ ಒಂದು ಬೆಳವಣಿಗೆ ನಂತರವಾಗಿ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಕೇವಲ ಇಬ್ರು ಮಾತ್ರ ನಾಯಕರುಗಳು, ಅಂದ್ರೆ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತ್ರ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಇಬ್ರು ಕೂಡ ಕುಳಿತುಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ರಹಸ್ಯವಾಗಿ ಚರ್ಚೆಯನ್ನ ಮಾಡೋದ್ರ ಮೂಲಕವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಆಡಳಿತ ವಿಚಾರ, ಸರ್ಕಾರದ ಆಡಳಿತ ವಿಚಾರ ಆಗಿರ್ಬೋದು, ಮತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು, ಮತ್ತೆ ಚುನಾವಣಾ ಸಿದ್ಧತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ತಂತ್ರಗಾರಿಕೆಯನ್ನು ಇಬ್ರು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಈಗ ವರಿಷ್ಠರು ಏನು ಸಂದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ, ಈಗ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವದಂತಿ ಚರ್ಚೆ ನಡುವೆ ಏನು ಹೈಕಮಾಂಡ್ ನಿಂದ ಏನು ಸಂದೇಶ ಬಂದಿದೆ ಅನ್ನೋದ್ರ ಬಗ್ಗೆ ಖುದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿಗೆ ಆ ಒಂದು ವಿಚಾರವನ್ನ ತಿಳಿಸಿದ್ದಾರೆ ಅನ್ನುವಂಥದ್ದು. ಆ ಒಂದು ವಿಚಾರದ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನು ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿಂದ ಒಂದು ಸಲಹೆಗಳನ್ನು ಪಡ್ಕೊಂಡಿದ್ದಾರೆ. ಆಗಸ್ಟ್ 16ರ ಬಳಿಕವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ದೆಹಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಸಂಪುಟ ವಿಸ್ತರಣೆಗೆ ದೊಡ್ಡ ಮಟ್ಟದಲ್ಲಿ ಒತ್ತಡ ಕೇಳಿ ಬರ್ತಿರುವಂತದ್ದು, ಸಚಿವ ಸ್ಥಾನದ ಆಕಾಂಕ್ಷಿಗಳು ಮುಖ್ಯಮಂತ್ರಿಗಳಿಗೆ ಬೆನ್ನಿಗೆ ಬಿದ್ದಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪಡ್ಕೊಂಡಿರುವಂತದ್ದು. ಹೀಗಾಗಿ ಇವತ್ತಿನ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು, ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಪ್ರತ್ಯೇಕವಾದಂತಹ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರ ಇನ್ನೂ ಕೂಡ ಮುಗ್ದಿಲ್ಲ. ಇಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ವಲಯದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕೈಗೆ ಕಟ್ಟಿದ ರಕ್ಷಾಬಂಧನವನ್ನೇ ತೆಗೆಸಿದೆ ಒಂದು ಶಾಲಾ ಆಡಳಿತ ಮಂಡಳಿ. ಮಕ್ಕಳ ಕೈಯಲ್ಲಿದ್ದಂತಹ ರಕ್ಷಾಬಂಧನವನ್ನ ತೆಗೆಸಿದ್ದಾರೆ ಶಿಕ್ಷಕರು. ಮಂಗಳೂರಿನ ಕಾಟಿಪಳ್ಳದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು, ರಕ್ಷಾಬಂಧನದ ದಿನ ರಕ್ಷೆಯನ್ನ ಕಟ್ಟಿರ್ತಾರೆ, ಆದ್ರೆ ಆ ರಕ್ಷಾಬಂಧನವನ್ನೇ ತೆಗೆಸಿದೆ ಶಾಲಾ ಆಡಳಿತ ಮಂಡಳಿ. ಮಕ್ಕಳ ಕೈಯಿಂದ ರಕ್ಷಾಬಂಧನವನ್ನ ಶಿಕ್ಷಕರು ತೆಗೆದಿರುವಂತದ್ದು ಕಾಟಿಪಳ್ಳದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು. ಇನ್ಫ್ಯಾಂಟ್ ಮೇರಿ ಆಂಗ್ಲ ಮಾಧ್ಯಮ ಪ್ರೌಢ ಶಾಲೆಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ಆಗ ಘಟನೆಯನ್ನ ಖಂಡಿಸಿ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ ಪೋಷಕರು. ರಾಖಿ ಕಟ್ಕೊಂಡು ಬರುವಂತಿಲ್ಲ ಅಂತ ಹೇಳಿ ಶಾಲಾ ಆಡಳಿತ ಮಂಡಳಿ ಹೇಳುತ್ತೆ. ಶಾಲಾ ನಿಯಮದ ಪ್ರಕಾರ ರಕ್ಷಾಬಂಧನ ಆಚರಣೆ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಡುತ್ತೆ. ಫಾದರ್ ಕೈಗೆ ರಕ್ಷಾಬಂಧನವನ್ನ ಕಟ್ಟಿದ್ದಾರೆ ಆಕ್ರೋಶಿತ ಪೋಷಕರು. ಸುರತ್ಕಲ್ ಪೊಲೀಸರ ಮಧ್ಯಪ್ರವೇಶದಿಂದ ಸದ್ಯಕ್ಕೆ ಎಲ್ಲಾ ರೀತಿಯಾದಂತಹ ಪರಿಸ್ಥಿತಿ ಶಾಂತಗೊಂಡಿದೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಮಕ್ಕಳು ಈ ರೀತಿಯಾದಂತಹ ಕೆಲಸವನ್ನ ಮಾಡಂಗಿಲ್ಲ, ರಕ್ಷಾಬಂಧನವನ್ನ ಕಟ್ಕೊಂಡು ಬರುವಂಗಿಲ್ಲ, ಇದು ನಮ್ಮ ರೂಲ್ಸ್ ಅಲ್ಲಿ ಇಲ್ಲ ಅಂತ ಹೇಳಿ ಅಲ್ಲಿ ಶಾಲಾ ಆಡಳಿತ ಮಂಡಳಿ ಜೊತೆಗೆ ಶಿಕ್ಷಕರು ಅಲ್ಲಿ ರಕ್ಷಾಬಂಧನವನ್ನೇ ತೆಗೆಸಿದ್ದಾರೆ ಮಕ್ಕಳಿಂದ. ಆ ನಂತರ ಇದರಿಂದ ಆಕ್ರೋಶಗೊಂಡ ಪೋಷಕರು ಅಲ್ಲಿಗೆ ಶಾಲೆಗೆ ಬರ್ತಾರೆ. ಅಲ್ಲಿ ಕೋಪ ಮಾಡ್ಕೊಂಡು ಕೇಳ್ತಾರೆ ಏನಿದು ಈ ತರ ಅಂತ ಹೇಳಿ. ಆ ನಂತರ ಅಲ್ಲಿನ ಪೋಷಕರು ನೇರವಾಗಿ ಫಾದರ್ ಕೈಗೆ ರಕ್ಷೆಯನ್ನ ಕಟ್ತಾರೆ, ಅಂದ್ರೆ ರಕ್ಷಾಬಂಧನವನ್ನ ಕಟ್ತಾರೆ.
ಥರ್ಡ್ ಬ್ಲಾಕ್ ಸ್ಕೂಲ್ ಒಂದು ಚರ್ಚ್ ಸ್ಕೂಲ್ ಇದೆ, ಅಲ್ಲಿ ಕ್ರಿಶ್ಚಿಯನ್ ಶಾಲೆ ನಡೀತಾ ಉಂಟು. ನಮ್ಮ ಎಲ್ಲ ಮಕ್ಕಳನ್ನು ನಾವು ಸಾಮರಸ್ಯದಿಂದ ಯಾವ ಜಾತಿ ಭೇದ ಇಲ್ಲದೆ ಈ ಶಾಲೆಗೆ ಕಳಿಸ್ತಾ ಇದ್ದೇವೆ. ಆದರೆ ಒಂದು ತಿಂಗಳ ಮುಂದೆ ಫ್ರೆಂಡ್ಶಿಪ್ ಕಟ್ಟುವಾಗ ಎಲ್ಲ ಮಕ್ಕಳಿಗೂ ಸಮಾನತೆಯಿಂದ ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿಸಿದ್ದಾರೆ. ಆದರೆ ನಿನ್ನೆ ನಡೆದ ಒಂದು ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನ ಕಟ್ಟಿಕೊಂಡು ಬಂದ ಶಾಲೆ ಮಕ್ಕಳಿಗೆ ಎಲ್ಲ ಮಕ್ಕಳನ್ನು ಇದು ಮಾಡಿಬಿಟ್ಟು ಬೆದರಿಸಿಬಿಟ್ಟು ರಕ್ಷಾಬಂಧನ ಕತ್ತರಿಸಿದ್ದಾರೆ. ಆ ಮಕ್ಕಳಿಗೆ ಮನಸ್ಸಿಗೆ ಮತ್ತು ಭಾವನೆಗಳಿಗೆ ಧಕ್ಕೆಯಾಗಿದೆ ಮತ್ತು ಎಲ್ಲ ಫ್ರೆಂಡ್ಸ್ಗಳಿಗೂ ತುಂಬ ಅದರ ಮೇಲೆ ಕೋಪ ಬಂದಿದೆ. ಪ್ರಿಯರೇ, ನಮ್ಮ ಇನ್ಫೆಂಟ್ ಮೇರಿ ಶಾಲೆಯಲ್ಲಿ ಕೆಲವರು ತಿಳಿಯದೆ ಬೇಜವಾಬ್ದಾರಿಯಿಂದ ವರ್ತಿಸಿ ವಿವಾದವನ್ನು ಸೃಷ್ಟಿಸಿದ್ದಾರೆ. ಈ ಬಗ್ಗೆ ನಾವು ಎಲ್ಲ ಪೋಷಕರನ್ನು ಮತ್ತು ಸ್ಟಾಫ್ ಮೆಂಬರ್ಸನ್ನು ಕರೆದು ನಾವು ಮೀಟಿಂಗ್ ಮಾಡಿದ್ದೇವೆ ಮತ್ತು ಎಲ್ಲರೂ ಆ ಬಗ್ಗೆ ಯಾರು ತಪ್ಪು ಮಾಡಿದ್ದಾರೆ ಪಶ್ಚಾತ್ತಾಪಪಟ್ಟು ಅವರು ಕ್ಷಮೆ ಕೂಡ ಕೇಳಿದ್ದಾರೆ. ಆದ್ದರಿಂದ ಈ ವಿಚಾರದಲ್ಲಿ ನಾವು ಎಲ್ಲವನ್ನು ಸಾಲ್ವ್ ಮಾಡಿದ್ದೇವೆ. ಏನು ವಿಚಾರ ಇದ್ದರೂ ನಾವು ಈಗ ಮೀಟಿಂಗಲ್ಲಿ ಸಾಲ್ವ್ ಮಾಡಿ ಇದು ಸುಖಾಂತ್ಯ ಕಂಡಿದೆ. ಆದ್ದರಿಂದ ಈ ಬಗ್ಗೆ ಮುಂದೆ ಯಾರು ಕೂಡ ಅನವಶ್ಯಕವಾಗಿ ಈ ವಿಚಾರವನ್ನು ಬಹಿರಂಗಪಡಿಸದೆ ಇದು ಸುಖಾಂತ್ಯಕ್ಕೆ ಸಹಕಾರ ಕೊಡಬೇಕು. ಕಾಲೇಜು ವಿದ್ಯಾರ್ಥಿಗಳ ಮೋಜು ಮಸ್ತಿಗೆ ಕಾರೊಂದು ಕೆರೆಗೆ ಉರುಳಿ ಬಿದ್ದಂತಹ ಘಟನೆ ನಡೆದಿದೆ. ಎಸ್ಯುವಿ ಕಾರಲ್ಲಿ ವೇಗವಾಗಿ ಕೆರೆ ಕಟ್ಟೆ ಮೇಲೆ ಚಲಾಯಿಸಿಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು. ನಿಯಂತ್ರಣ ತಪ್ಪಿ ಆನೇಕಲ್ನ ಚಿನ್ನಯ್ಯನ ಪಾಳ್ಯದ ಕೆರೆಯಲ್ಲಿ ಈ ಕಾರು ಮುಳುಗಿದೆ. ಕಾರಲ್ಲಿದ್ದಂತಹ 7 ಜನರಲ್ಲಿ 5ರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಆದರೆ ಇನ್ನಿಬ್ಬರು ನಾಪತ್ತೆಯಾಗಿದ್ದಾರೆ. ಹೊಲ್ಲಹಳ್ಳಿಯ ಕ್ರೈಸ್ಟ್ ಕಾಲೇಜಿನ ಡಿಗ್ರಿ ವಿದ್ಯಾರ್ಥಿಗಳು ಇವರು ಮೋಜು ಮಸ್ತಿಯಿಂದ ಈ ಒಂದು ಅನಾಹುತವನ್ನ ಮಾಡಿಕೊಂಡಿದ್ದಾರೆ. ಆ ಒಂದು ಕೆರೆಯಲ್ಲಿ ಕಾರು ಮುಳುಗಿರುವಂತಹ ನಂತರ ಅದನ್ನ ಮೇಲಕ್ಕೆತ್ತುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಅತ್ಯಂತ ವೇಗವಾಗಿ ಬಂದಂತಹ ಒಂದು ಪರಿಣಾಮವೇ ಈ ರೀತಿಯಾದಂತಹ ಘಟನೆಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ಹೆಗ್ಗನಹಳ್ಳಿಯ ಆಸಿಡ್ ಸಂತ್ರಸ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿರುವ ಸಂತ್ರಸ್ತೆ, ಆಸಿಡ್ ದಾಳಿ ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಆಸಿಡ್ ಹಾಕಿದ ಆರೋಪಿಯನ್ನ ನೇಣಿಗೆ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಆಸಿಡ್ ಹಾಕಿದ ನಂತರದ ಘಟನೆಯನ್ನ ಸಂತ್ರಸ್ತೆ ವಿವರಿಸಿದ್ದಾರೆ. ಈಗ ಆರೋಗ್ಯ ಸುಧಾರಿಸಿದೆ, ಸರ್ಜರಿಯ ನೋವುಗಳೆಲ್ಲ ಹಾಗೇ ಇದೆ, ಇನ್ನಷ್ಟು ಸುಧಾರಿಸಬೇಕಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಹೆಗ್ಗನಹಳ್ಳಿ ಆಸಿಡ್ ಸಂತ್ರಸ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸಿಡ್ ಹಾಕಿದ 2 ತಿಂಗಳು ನನಗೆ ಏನೂ ನೆನಪಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಈಗಾಗಲೇ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಅದಾದ್ಮೇಲೂ ಕೂಡ ನೋವು ಕಾಣಿಸಿಕೊಳ್ತು. ಆರೋಪಿಗೆ ಶಿಕ್ಷೆ ಆಗಬೇಕು, ನೇಣು ಹಾಕಬೇಕು ಅಂತ ಹೇಳಿ ಈಗಾಗಲೇ ಈ ಸಂತ್ರಸ್ತೆ ಕೇಳ್ಕೊಳ್ತಾ ಇದ್ದಾರೆ. ಈ ರೀತಿಯ ಘಟನೆಯನ್ನ ಮಾಡಿದಂಥವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಆಸಿಡ್ ಸಂತ್ರಸ್ತೆ ಈಗ ಹೇಳ್ಕೊಂಡಿರುವಂತದ್ದು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬಟ್ ಸಾಕಷ್ಟು ನೋವಿದೆ ಇನ್ನೂ ಕೂಡ. ಜೊತೆಗೆ ಯಾರು ಈ ರೀತಿಯಾದಂತಹ ಒಂದು ಘಟನೆಗೆ ಕಾರಣರಾಗಿದ್ದಾರಲ್ಲ ಅಂತವರ ವಿರುದ್ಧ ಈಗಾಗಲೇ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನ್ಯೂಸ್ 18 ಕನ್ನಡದ ಜೊತೆ ಕೂಡ ಆಸಿಡ್ ಸಂತ್ರಸ್ತೆ ಮಾತನಾಡಿದ್ದಾರೆ. ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಬೆಂಗಳೂರಿನ ಹೆಗ್ಗನಹಳ್ಳಿಯಲ್ಲಿ ನಡೆದಂತಹ ಯುವತಿ ಮೇಲಿನ ಆಸಿಡ್ ದಾಳಿ ಪ್ರಕರಣ 3 ತಿಂಗಳಾಗಿದೆ. ಆ ಯುವತಿಯ ಪರಿಸ್ಥಿತಿ ಈಗ ಹೇಗಿದೆ, ಜೊತೆಗೆ ಆಸ್ಪತ್ರೆಯಿಂದ ನಿನ್ನೆ ರಾತ್ರಿ ಅಷ್ಟೇ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಯುವತಿಯನ್ನ ಮಾತಾಡಿಸಬೇಕಾ ಅಥವಾ ಆ ನೋವು ಏನೋ ನಮ್ಗೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ನೋವಿರುವಂಥದ್ದು. ಈ ಸಂದರ್ಭದಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನ ಆ ಸಂತ್ರಸ್ತ ಯುವತಿ ಜೊತೆ ಮಾತಾಡಿಸ್ತೀನಿ. ಅವರ ನೋವೇನು, ಆಕ್ರೋಶ ಏನು, ಆ ಆರೋಪಿ ವಿರುದ್ಧ ಅಂತ ಇರುವಂಥ ಆಕ್ರೋಶ ಏನು, ಏನಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾತಾಡಿಸ್ತೀನಿ. ನಮ್ಮ ಜೊತೆ ಸಂತ್ರಸ್ತ ಯುವತಿ ಇದ್ದಾರೆ. ಅಮ್ಮ, ಈಗ ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ಇನ್ನು ಬೆಟರ್ ಆಗಬೇಕು. ಇನ್ನು ಸ್ವಲ್ಪ ನೋವೆಲ್ಲ ಇದೆ, ಸರ್ಜರೀಸ್ ನಡೀತಾ ಇದೆ, ಸ್ವಲ್ಪ ಪರವಾಗಿಲ್ಲ ಇವಾಗ. ತುಂಬ ನೋವಿದೆ, ತುಂಬ ಸಫರ್ ಪಟ್ಟಿದ್ದೀರಿ ಈ ಕೇಸ್? ಹೌದು, ತುಂಬ ಸಫರ್ ಪಟ್ಟಿದ್ದೀನಿ, ತುಂಬ ನೋವಿದೆ. ಇನ್ನೂ ಸರ್ಜರೀಸ್ ಎಲ್ಲ ನಡೀತಿದೆ, ಇನ್ನು ಬ್ಯಾಂಡೇಜ್ ಎಲ್ಲ ಮಾಡಿದ್ದಾರೆ, ಇನ್ನು ಗಾಯ ಎಲ್ಲ ಹಂಗೆ ಇದೆ. ಅಮ್ಮ, ಅವತ್ತು ಏನಾಯಿತು? ನೀವು ತಂದೆ ಜೊತೆ ಆಫೀಸ್ಗೆ ಬಂದಿದ್ರಿ, ಏನಾಯ್ತಮ್ಮ ಅವತ್ತು ಎಕ್ಸಾಕ್ಟಾಗಿ? ಸ್ವಲ್ಪ ಜೋರು. 28 ನಾನು ಆಫೀಸ್ಗೆ ಹೋದೆ. 8:30ಗೆ ನಮ್ಮ ಡ್ಯಾಡಿ ಡ್ರಾಪ್ ಮಾಡಿದ್ರು.
ಆಮೇಲೆ ನಾನು ಸ್ಟೆಪ್ ಹತ್ಕೊಂಡು ಮೇಲ್ಕೆ ಹೋಗಿದ್ದೆ. ಆಮೇಲೆ ಬ್ಯಾಕಿಂದ ಯಾರೋ ಕೂಗ್ದಂಗಾಯಿತು. ನೋಡಿದ್ರೆ ಅವರು ಬಾಟಲಲ್ಲಿ ಆ್ಯಸಿಡ್ ಇಟ್ಕೊಂಡು ನಿಂತಿದ್ರು. ನಾನು ಆ್ಯಸಿಡ್ ಅಂತ ಅಂದರು ಅವರು. ನಂಗೆ ಭಯ ಆಗಿ ಕೆಳಗಡೆ ಸ್ಟೆಪ್ಪಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಕೂಲು ತಲೆ ಜುಟ್ಟು ಇಟ್ಕೊಂಡು ಹೇಳ್ಬಿಟ್ಟು ಕುಣಿಸ್ಬಿಟ್ಟು ಆ್ಯಸಿಡ್ ಹಾಕಿದ್ದಾರೆ. ಆಮೇಲೆ ಈ ಕಡೆ ರೋಡ್ ಸೈಡ್ ನೋಡ್ಕೊಂಡು ನಿಂತಿದ್ದಾಗ ಯಾರೋ ಕರೆದಂಗಾದಾಗ ನಾನು ಹಿಂದೆ ತಿರುಗಿದ್ದು. ಆವಾಗ ಆ್ಯಸಿಡ್ ಅಂತ ಅಂದಾಗ ಮಾತ್ರ ನಾನು ಕೆಳಗಡೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತಲೆ ಜುಟ್ಟು ಇಟ್ಕೊಂಡು ಹೇಳಿದ್ದೀನಿ. ತಲೆ ಜುಟ್ಟು ಇಟ್ಕೊಂಡು ಕೆಳಗಡೆ ಕುಣಿಸಿ ಸ್ಟಾರ್ಟ್ ತಲೆ ಮೇಲಿಂದ ಉಯ್ಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ್ಯಸಿಡ್. ಆಮೇಲೆ ಕಿರ್ಚಾಡ ಎಲ್ಲ ಸ್ಟಾರ್ಟ್ ಮಾಡಿದಾಗ ಫುಲ್ ಉಯ್ದಾದ್ಮೇಲೆ ನಾವು ಹೊಟ್ಟೋದ್ರು. ಈ ನಿಮ್ಮ ಈ ಪರಿಸ್ಥಿತಿ ತಂದಂಥ ಆರೋಪಿ ನಾಗೇಶ್ಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ? ನಾನು ಮುಂದೆ ಹ್ಯಾಂಗ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದ್ಸತಿ ಗೊತ್ತಾಗಲಿ ಆ್ಯಸಿಡ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗಲಿ ಅಂತ ಆ್ಯಸಿಡೋ ಹಾಕಿ ಅವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸಿಡ್ ಹಾಕಿ ಹ್ಯಾಂಗ್ ಮಾಡಬೇಕು ನನಗೆ. ಆಲ್ರೆಡಿ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಕಾಲು ಗುಂಡು ಹೊಡೆದು ಜೈಲಿಗೆ ಹಾಕಿದ್ದಾರೆ. ಗೊತ್ತಾಯಿತು, ಸ್ವಲ್ಪ ಖುಷಿ ಆಯಿತು. ಆದರೆ ಬರೀ ಒಂದು ಕಾಲಿಗೆ ಮಾತ್ರ ಏಟಾಗಿದೆಯಲ್ಲ ಅಂತ ಬೇಜಾರು ಆಯಿತು. ಬರೀ ನಾನು ಬಾಡಿ ಫುಲ್ ಸಫರ್ ಮಾಡ್ತಾ ಇದ್ದೀನಿ, ಬರೀ ಅವ್ನಿಗೆ ಒಂದು ಕಾಲಾಗಿದೆಯಲ್ಲ ಅಂತ ಬೇಜಾರು ಆಯಿತು. ಹಾಗೆ ಖುಷಿನೂ ಆಯಿತು. ಸರ್ಕಾರಕ್ಕೆ ನಿಮ್ಮ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ಸ್ಥಿತಿ ಬರಬಾರ್ದು, ನಿಮ್ಗಾಗಿರೋ ನೋವು ಇನ್ನೊಬ್ಬ ಹೆಣ್ಮಕ್ಳು ಬರಬಾರ್ದು ಅಂತೇಳಿ ಸರ್ಕಾರದ ಪರವಾಗಿ ಅಂದ್ರೆ ಸರ್ಕಾರಕ್ಕೆ ನಿಮ್ಮ ಮನವಿ ಏನು? ಹೊಸ ರೂಲ್ಸ್ ತರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಆ್ಯಸಿಡ್ ಹಾಕುವಾಗ ಮುಂದೆ ಬಂದವ್ರಿಗೆ ಅಲ್ಲೇ ಶೂಟೌಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸ ರೂಲ್ಸ್ ತಂದರೆ ಒಳ್ಳೆಯದು ಅಂತ. ಈ ಒಂದು ಆ್ಯಸಿಡು 40% ಸುಟ್ಟಿದೆ. ಜೀವನ್ ಮರದ ಹೋರಾಟ ಗೆದ್ದು ಬಂದಿರುವಂಥವ್ರು ನೀವು, ಸಾವನ್ನು ಗೆದ್ದು ಬಂದಿರುವಂಥವ್ರು ನೀವು. ಈ ಕೇಸಲ್ಲಿ ಪ್ರತಿನಿತ್ಯ 3 ತಿಂಗಳು ಆ ಒಂದು ಸಫರ್ ಹೇಗೆ ಮೇಡಮ್? ಟ್ರೀಟ್ಮೆಂಟು ಇಲ್ಲ ಯಾಕೆ? 3.5 ತಿಂಗಳು ಹಾಸ್ಪಿಟಲೇ ಇದೆ. ಆದರೆ 2.5 ತಿಂಗಳು ನನಗೆ ಅಷ್ಟೊಂದೇನು ನೆನಪಿಲ್ಲ. ಯಾಕೆಂದರೆ ಯಾವಾಗಲೂ ICUಲೇ ಇದೆ. ಯಾವಾಗಲೂ ನೋವಿರ್ತಾಯಿತ್ತು. ಆ ನೋವಿದಾಗ ಪೇನ್ ಕಿಲ್ಲರ್ ಕೊಟ್ಬಿಟ್ಟು ಇದು ಮಾಡಿಬಿಡ್ತಾಯಿದ್ರು. ಆ ನೋವಲ್ಲಿ ಅಷ್ಟೊಂದು ನೆನಪು ಇಲ್ಲ ನನಗೆ ಅಲ್ಲಿ ಏನಾಗಿದೆ ಅಂತ. ಒಂದು ಧೈರ್ಯ ಮೊನ್ನೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ, ಫೋನಲ್ಲಿ ಮಾತಾಡಿದಾಗ ಹೇಳ್ತಾ ಇದ್ರಿ, ಅವಾಗ ನಾನು ಗುಣ ಆಗ್ತಾ ಇರೋದೇ ಅವ್ನ ಕಣ್ಮುಂದೆ ನನ್ನ ಶಿಕ್ಷೆ ಆಗ್ತದೆ. ಹೌದು, ನಾನು ಇವಾಗ 3.5 ತಿಂಗಳು ಹಾಸ್ಪಿಟಲ್ ಇದ್ದಾಗ ಬರೀ ಅವನಿಗೆ ಜೈಲಲ್ಲಿ ಊಟ ಕೊಟ್ಕೊಂಡು ಚೆನ್ನಾಗೇ ಇರ್ತಾನೆ. ಬರೀ ಒಂದು ಕಾಲು ಗುಂಡಲ್ವಾ, ಇನ್ನೊಂದು ಕಾಲಲ್ಲಿ ನಡ್ಕೊಂಡು ಚೆನ್ನಾಗೇ ಊಟ ಮಾಡ್ಕೊಂಡು ಚೆನ್ನಾಗೇ ಇರ್ತಾನೆ. ಅದಕ್ಕೆ ಬೇಗ ನಾನು ಇದ್ದರೆ ಅವ್ನು ನನ್ನ ಮುಂದೆನೇ ಬೇಗ ಹ್ಯಾಂಗ್ ಮಾಡ್ಬೋದು, ಏನಾರ ಪನಿಷ್ಮೆಂಟ್ ಅವಾಗಲೇ ಕೊಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಇಲ್ಲ ಬೇಗ ಇದು ಮಾಡ್ಕೊಂಡಿದ್ದೀನಿ. ನೋವಿದೆ, ಸಫರ್ ಮಾಡ್ತಾಯಿದ್ದೀನಿ ಇನ್ನೂ. ಆದರೆ ಅವ್ನು ಶಿಕ್ಷೆ ಕೊಡಿಯೋ ತಕ್ಕ ನಾನು ಸುಮ್ಮನೆ ಇರಲ್ಲ, ಅವ್ನು ಹ್ಯಾಂಗ್ ಮಾಡಿಸ್ತೀನಿ. ಆಮೇಲೆ ಹೊಸ ರೂಲ್ಸ್ ಗೌರ್ಮೆಂಟ್ ಹೊಸ ರೂಲ್ಸ್ ತರಲೇಬೇಕು. ಎಷ್ಟೊಂದು ಜನಕ್ಕೆ ಹಾಗೆ ಆಗುತ್ತೆ ಈ ಥರ. ಅದಕ್ಕೆ ರೂಲ್ಸ್ ತರಲೇಬೇಕು. ಮತ್ತು ಆ್ಯಸಿಡ್ ಎಲ್ಲೂ ಸಿಗದಿರಂಗೆ ಮಾಡಬೇಕು. ಕಠಿಣ ರೂಲ್ಸ್ ತಂದ್ರೇ ಇಲ್ಲಿ ಆ್ಯಸಿಡ್ ಕೊಡೋರ್ಗು ಮಾರೋರ್ಗು ಒಂದು ಇದು ಮಾಡಬೇಕು, ರೂಲ್ಸ್ ಮಾಡಬೇಕು. ತೊಗೊಳೋರ್ಗೂ ಒಂದು ರೂಲ್ಸ್ ಮಾಡಲೇಬೇಕು. ಆವಾಗಲೇ ಎಲ್ಲೂ ಆ್ಯಸಿಡ್ ಸಿಗದಿರಂಗೆ ಆಗುತ್ತೆ. ಆಮೇಲೆ ಪೊಲೀಸರಿಂದ ಬಂದರೆ ಕಾಮಾಕ್ಷಿಪಳ್ಳಿಯ ಪೊಲೀಸರು ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರಶಾಂತ್ ಸರು, ರೆಡ್ಡಿ ಸರ್ ಯಾವಾಗಲೂ ಬರ್ತಾಯಿದ್ರು. ಒಂದು ಮೊದಲ ನಿಮ್ಮ ಮುಖ ನೋಡಿದಾಗ ಮತ್ತು ಈಗ ಸ್ಥಿತಿ ನೋಡಿದಾಗ ನೋವು ಕಾಮನ್. ನೋವಿದೆ, ಅದೇ ಹಂಗಿದ್ನಲ್ಲಿ ಹಿಂಗಾಗೋದೆ ಅಂತ ನೋವಿದೆ. ಆದರೆ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಆಗಲ್ಲ, ನಿಂಗೆ ಸರಿ ಹೋಗ್ತೆ, ಇನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಇನ್ನೂ ಫಸ್ಟ್ ಥರನೇ ಆಗ್ತೀಯ. ಎಲ್ಲ ಡಾಕ್ಟರ್ಸ್ ಬಂದ್ಬಿಟ್ಟು ಒಪ್ಕೊಡ್ತಿದ್ದಾರೆ, ನೀನು ಫಸ್ಟ್ ಥರ ಹೆಂಗಿದೆಯೋ ಅದೇ ಫೋಟೋ ನೋಡ್ಕೊಂಡು ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀನಿ, ನೀನು ಹಂಗೆ ಆಗ್ತೀಯ ಅಂತ ಎಲ್ಲ ಡಾಕ್ಟರ್ಸ್ ಬಂದ್ಬಿಟ್ಟು ಒಪ್ಕೊಡ್ತಿದ್ದಾರೆ. ಒಂದು ವಿಚಾರ, ಅಕ್ಕನ ಮದುವೆಗೆ ತಯಾರಿ ಎಲ್ಲ ನೀವು ಜೋರ ಮಾಡ್ಕೊಂಡಿದ್ದೀರಿ. ನಿಮ್ಮ ದೊಡ್ಡಪ್ಪ ಮಾತಾಡುವಾಗ ಹೇಳ್ತಾ ಇದ್ರು, ಸರ್ ಮದುವೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ. ಆದರೆ ನೀವು ಇಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಅಕ್ಕನ ಮದುವೆ ಮಾಡಿ ಅಂತ ನೀವು ಹೇಳಿದ್ರಿ. ಹೌದು, ನಾನು ಪ್ರಿಪ್ರೇಷನ್ ಎಲ್ಲ ಇನ್ನೇನು 5 days 6 days ಇದ್ದಾಗ ನಂಗೆ ಹಿಂಗಾಯಿತು. ಅದು ಮುಂಚೆ ನಾವು ಕೊನೆಗೂ ಅವರಿಬ್ರು ನಮ್ಮ ಮದುವೆ ನೋಡೋಕ್ಕಾಗಲಿಲ್ಲ ಅಷ್ಟೇ. ವಿಲ್ ಪವರ್ ಇಂಪಾರ್ಟೆಂಟು. ಆ ವಿಲ್ ಪವರ್ ನಿಮ್ಗೆ ಬಂದಿದ್ದೇಗೆ ಅಂತ? ನಮ್ಮ ದೊಡ್ಡಮ್ಮನಿಂದ. ನಮ್ಮ ದೊಡ್ಡಮ್ಮ ಯಾವಾಗಲೂ ಏನೂ ಆಗಲ್ಲ, ಸುಮ್ಮನೆ ಇರು, ನೀನು ಬೇಗ ಬಂದ್ರೇ ತಾನೇ ಶಿಕ್ಷೆ ಕೊಡ್ಸೋಕ್ಕಾಗೋದು, ಹಂಗೆ ಎಲ್ಲ ಅವರೇ ಹೇಳ್ತಾಯಿರೋ. ಅಂದರೆ ICUಯಿಂದ ಅವ್ರು ಊಟ ಮಾಡೋಕ್ಕೂ ಬರೀ 5 ನಿಮಿಷ. ಎಸ್, ಇದಿಷ್ಟು ಸಂತ್ರಸ್ತ ಯುವತಿಯ ಮಾತು. ನನ್ನ ಮುಂದೆ ಆತನಿಗೆ ಆ್ಯಸಿಡ್ ಹಾಕಬೇಕು, ಹ್ಯಾಂಗ್ ಮಾಡಬೇಕು, ಸರ್ಕಾರ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಇಲ್ಲೂ ಕೂಡ ಆಸಿಡ್ ಸಿಗಬಾರ್ದು, ನನಗೆ ಬಂದಂತಹ ಒಂದು ನೋವು ಪರಿಸ್ಥಿತಿ ಯಾವ ಹೆಣ್ಮಕ್ಳು ಕೂಡ ಬರಬಾರ್ದು ಅನ್ನೋದು ಆ ಯುವತಿಯ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ವಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು.
75ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬಿಎಂಟಿಸಿ ನಮ್ಮ ಮೆಟ್ರೋದಿಂದ ಗಿಫ್ಟ್ ಅನ್ನು ನೀಡಲಾಗಿದ್ದು ಆಗಸ್ಟ್ 15ಕ್ಕೆ ಬಿಎಂಟಿಸಿ ಬಸ್ ಪ್ರಯಾಣಿಕರಿಗೆ ಉಚಿತ ಸೇವೆ ಇರಲಿದೆ. ಆಗಸ್ಟ್ 13ರಿಂದ 15ರವರೆಗೆ ಮೆಟ್ರೋದಲ್ಲಿ ಬರೀ ₹30 ಟಿಕೆಟ್ ಇರಲಿದ್ದು ಫ್ಲವರ್ ಶೋ ನೋಡೋದಕ್ಕೆ ಮೆಟ್ರೋ ಬಳಸುವವರಿಗೆ ಪೇಪರ್ ಟಿಕೆಟ್ ಅನ್ನು ನೀಡಲಾಗುತ್ತೆ. ಫ್ಲವರ್ ಶೋ ಮುಗಿಸಿ ಪೇಪರ್ ಟಿಕೆಟ್ ತೋರಿಸಿದ್ರೆ ರಿಟರ್ನ್ ಜರ್ನಿ ಫ್ರೀ. 75ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬಿಎಂಟಿಸಿ ನಮ್ಮ ಮೆಟ್ರೋ ಗಿಫ್ಟ್ ಅನ್ನು ನೀಡಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.